ನಮಸ್ಕಾರ ಸ್ನೇಹಿತರೆ, ಇಂದು ನಾವು ತುಂಬಾ ಮುಖ್ಯವಾದ ಆರೋಗ್ಯ ಸಮಸ್ಯೆಯಾದ ತೂಕ ಇಳಿಕೆ ಬಗ್ಗೆ ಮಾತನಾಡೋಣ. ಕೆಲವೊಮ್ಮೆ ಅನಾವಶ್ಯಕ ತೂಕ ಇಳಿಕೆ ಒಬ್ಬ ವ್ಯಕ್ತಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಇದು ಸಾಮಾನ್ಯವಾಗಿ ಕಾಣುವ ತೊಂದರೆ ಅಲ್ಲ, ಕೆಲವೊಮ್ಮೆ ಗಂಭೀರವಾದ ಆರೋಗ್ಯ ಸಮಸ್ಯೆಗಳ ಸೂಚನೆಯೂ ಆಗಿರಬಹುದು. ಈ ವಿಡಿಯೋದಲ್ಲಿ ತೂಕ ಇಳಿಕೆಯ ಕಾರಣಗಳು ಮತ್ತು ಅದಕ್ಕೆ ಇರುವ ಪರಿಹಾರಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ತೂಕ ಇಳಿಕೆಯ ಪ್ರಮುಖ ಕಾರಣಗಳು: ಒತ್ತಡ, ಹೃದಯ ಮತ್ತು ಮೆದುಳಿನ ಮೇಲೆ ಒತ್ತಡ ಬಿದ್ದಾಗ ದೇಹದ ಕ್ರಿಯೆಗಳಲ್ಲಿ ಬದಲಾವಣೆಗಳು ಆಗುತ್ತವೆ. ಇದು ಆಹಾರದ ಆಸೆ ಕಡಿಮೆಯಾಗಲು ಕಾರಣವಾಗುತ್ತದೆ. ಪೋಷಣೆಯ ಕೊರತೆ, ದೈನಂದಿನ ಆಹಾರದಲ್ಲಿ ಅಗತ್ಯವಿರುವ ಪೋಷಕಾಂಶಗಳ ಕೊರತೆಯಿಂದ ದೇಹ ದುರ್ಬಲವಾಗುತ್ತೆ. ಈ ದುರ್ಬಲತೆಯಿಂದ ತೂಕ ಇಳಿಯುತ್ತದೆ. ರಕ್ತಹೀನತೆ, ರಕ್ತದಲ್ಲಿ ಲೋಹದ ಅಂಶ ಕಡಿಮೆಯಾಗಿರುವಾಗ ಹೊತ್ತು ಹೋಗುವುದು, ಶಕ್ತಿ ಇಲ್ಲದಿರುವುದು, ಊಟ ಮಾಡಲು ಆಸೆಯಾಗದಿರುವುದು ಇತ್ಯಾದಿ ತೊಂದರೆಗಳಿಂದ ತೂಕ ಕಡಿಮೆಯಾಗಬಹುದು. ಥೈರಾಯ್ಡ್ ಸಮಸ್ಯೆ, ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇದ್ದರೆ ದೇಹದ ಕ್ರಿಯೆಗಳು ವೇಗವಾಗುತ್ತವೆ. ಇದರ ಪರಿಣಾಮವಾಗಿ ತೂಕ ಕಡಿಮೆಯಾಗುತ್ತದೆ. ಜೀರ್ಣಕ್ರಿಯೆ ತೊಂದರೆ, ಹೊಟ್ಟೆನೋವು, ಪೇಚಿ, ಆಹಾರ ಜೀರ್ಣವಾಗದ ತೊಂದರೆಗಳು ದೇಹಕ್ಕೆ ಪೋಷಣೆಯ ಕೊರತೆಯನ್ನು ಉಂಟುಮಾಡುತ್ತವೆ. ಇತರೆ ಕಾಯಿಲೆಗಳು, ಅತಿಯಾಗಿ ತೂಕ ಇಳಿಯುವ ಕಾರಣದಲ್ಲಿ ಕೆಲವು ಗಂಭೀರ ಕಾಯಿಲೆಗಳು ಇರಬಹುದು. ಉದಾಹರಣೆಗೆ ಕ್ಷಯ, ಮಧುಮೇಹ ಅಥವಾ ಶರೀರದಲ್ಲಿ ಇರುವುದು ಅಸಾಧಾರಣ ಸೋಂಕುಗಳು. ತೂಕ ಇಳಿಕೆಗೆ ಪರಿಹಾರಗಳು: ಸಮತೋಲನ ಆಹಾರ ಸೇವನೆ, ಪ್ರತಿದಿನ ಪ್ರೋಟೀನ್, ಹಣ್ಣು, ತರಕಾರಿ, ಕಬ್ಬಿಣದ ಆಹಾರ ಸೇವನೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಸಮಯಕ್ಕೆ ಸರಿಯಾದ ಆಹಾರ ಸೇವನೆ. ಹಾಲು, ಬಾಳೆಹಣ್ಣು, ಬಾದಾಮಿ, ಹುರಿದ ಕಡಲೆ ಸೇವನೆ. ವೈದ್ಯರ ಸಲಹೆ, ಆರೋಗ್ಯ ತಪಾಸಣೆಯ ಮೂಲಕ ತೂಕ ಇಳಿಯುತ್ತಿರುವ ನಿಖರ ಕಾರಣವನ್ನು ತಿಳಿದುಕೊಳ್ಳುವುದು. ಥೈರಾಯ್ಡ್, ಮಧುಮೇಹ, ರಕ್ತ ಪರೀಕ್ಷೆಗಳು ಮಾಡಿಸಿಕೊಳ್ಳುವುದು. ಮಾನಸಿಕ ಒತ್ತಡ ನಿಯಂತ್ರಣ, ಧ್ಯಾನ, ಯೋಗ, ಶಾಂತ ಮನಸ್ಸು ಹಾಗೂ ಸಾಕಷ್ಟು ನಿದ್ರೆ. ಸ್ನೇಹಿತರೊಡನೆ ಮಾತನಾಡುವುದು, ಶ್ರದ್ಧೆಯಿಂದ ಆಹಾರ ಸೇವನೆ. ಮನೆಮದ್ದುಗಳು: ಬಾಳೆಹಣ್ಣು, ಹಾಲು, ಗೋಧಿ ಹಿಟ್ಟು ಪಾಯಸ, ತಾಜಾ ಹಣ್ಣುಗಳು ಮತ್ತು ಒಣಹಣ್ಣುಗಳು ಸೇವನೆ. ಹರ್ಷದಿಂದ ಜೀವನ ಪಥದಲ್ಲಿ ಮುಂದೆ ಸಾಗುವುದು, ತೂಕ ಸುಧಾರಣೆಗೆ ಸಮಯ ಬೇಕು. ಸಹನೆಯಿಂದ ಆರೋಗ್ಯಕರ ಜೀವನ ಶೈಲಿ ಅನುಸರಿಸುವುದು ಮುಖ್ಯ. ತೀರ್ಮಾನ: ಈ ಮಾಹಿತಿ ನಿಮಗೆ ಸಹಾಯವಾಯಿತು ಎಂದು ನಂಬುತ್ತೇನೆ. ತೂಕ ಇಳಿಕೆಯಾದರೂ ಗಂಭೀರವಾಗಿ ತೆಗೆದುಕೊಳ್ಳಿ ಮತ್ತು ತಕ್ಷಣವೇ ಸೂಕ್ತ ಸಲಹೆ ಪಡೆಯಿರಿ. ಆರೋಗ್ಯವೇ ಮಹಾಭಾಗ್ಯ. ಧನ್ಯವಾದಗಳು.